ಆತ್ಮನನ್ನ ಹೊಂದಿಕೊಳ್ಳದೆ ಇರುವಾಗ, ಒಂದಾತ್ಮಕ್ಕೆ ಕನೆಕ್ಟ್ ಆಗದೆ ಇರುವಾಗ ಅವ್ರು ಹೇಳ್ತಾ ಇದ್ರು, ಸ್ತ್ರೀಯನ್ನ ನೋಡಿದ್ರೆ ಭಯ ಪಡ್ತಾ ಇದ್ರು, ನೀವು ಕ್ರಿಸ್ತನವರ ಅಂದ್ರೆ ಭಯ ಪಡ್ತಾ ಇದ್ರು. ಈಗ ಆತ್ಮನ ಬಂದ ಮೇಲೆ ಅವರ ಚೇಂಜ್ ಆದ್ರು. ಅವರ ಸ್ಟೈಲ್ ಬದಲಾಯ್ತು, ಮಾತು బదలాయితు, నడే బదలాయితు, దృష్టి బదలాయితు. సిలువను చూడగానే నా విలువేంటో తెలిసిపోయిందయ్యా నాకు. ఇంకా ఎలా నేను ఊరుకుందును? యేసుని చూసి తిని, ఆ యేసు నా దేవుడని అంగీకరించి తిని, ఇంకా నీ ఎలా ఊరుకుందును? నీ ఎలా ఇంకా మాంసంలోనే బ్రతికేదును? అది వద్దు నాకు. దాంట్లో ఏమీ లేదని తెలుసుకున్నాను, ఈ శరీరంలో ఏమీ లేదని తెలిసిపోయింది నాకు. ఇంకా ఆత్మలో సమస్తము ఉంది అని అర్థం చేసుకున్నాను గనక ఇంకా ఆత్మలోనే జీవిస్తాను. హల్లెలూయా, హల్లెలూయా, హల్లెలూయా. ನೀನು ಆತ್ಮನಾಗಿದ್ರೆ ಆತ್ಮನ ಕಾರ್ಯಗಳು ನಿನ್ನಲ್ಲಿ ತೋರಿ ಬರ್ತದೆ. ಹಲ್ಲೆಲೂಯಾ. ನೀನು ಆತ್ಮವಾಗಿದ್ದೀಯ ಅಂದ್ರೆ ಆತ್ಮನ ಕಾರ್ಯಗಳು ನಿನ್ನಲ್ಲಿ ತೋರಿ ಬರ್ತದೆ. ಅದೇ ಅಪೊಸ್ತಲರ ಕೃತ್ಯ 3ನೇ ಅಧ್ಯಾಯ. ಅವನು ದೇವಾಲಯದೊಳಕ್ಕೆ ಹೋಗುತ್ತಿರುವ ಪೇತ್ರ ಯೋಹಾನರನ್ನು ಕಂಡು ಭಿಕ್ಷೆ ಕೊಡಬೇಕು ಎಂದು ಕೇಳಲು ಪೇತ್ರ ಯೋಹಾನರಿಬ್ಬರು ಅವನನ್ನು ದೃಷ್ಟಿಸಿ ನೋಡಿದರು. ಆಮೆನ್. ಪೇತ್ರನು ನಮ್ಮನ್ನು ನೋಡು ಅಂದನು. ಅವನು ಅವರಿಂದ ಏನಾದರೂ ದೊರಕಿತೆಂದು ನಿರೀಕ್ಷಿಸಿ ಅವರನ್ನು ಲಕ್ಷ್ಯವಿಟ್ಟು ನೋಡಿದನು. ಸ್ತೋತ್ರ. ಆಗ ಪೇತ್ರನು, ಬೆಳ್ಳಿ ಬಂಗಾರವಂತೂ ನನ್ನಲ್ಲಿಲ್ಲ, ನನ್ನಲ್ಲಿರುವುದನ್ನು ನಿನಗೆ ಕೊಡುತ್ತೇನೆ. ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲೇ ಎದ್ದು ನಡೆದಾಡು ಎಂದು ಹೇಳಿ ಅವನನ್ನು ಬಲಗೈ ಕ್ಷಣವೇ. ಶರೀರದಲ್ಲಿ ಇದ್ದಾಗ ಪೇತ್ರನನ್ನು ಎಷ್ಟು ಜನ ನೋಡಿಲ್ಲ, ಇಡೀ ಊರಿಗೂರೇ ನೋಡ್ತಾರೆ, ಏನು ಬದಲಾವಣೆ ಆಗಿಲ್ಲ. ಹಲ್ಲೆಲೂಯಾ. ಇಡೀ ಊರಿಗೂರೇ ನೋಡ್ತು, ಫ್ಯಾಮಿಲಿ ನೋಡ್ತು, ಹುಡ್ದಾಗಿನ ಎಲ್ರು ನೋಡ್ತಾನೆ ಇದ್ದಾರೆ ಪೇತ್ರನನ್ನ, ಹೌದಲ್ವಾ? ಇವಾಗೇನು ಹೊಸದಾಗ ನೋಡೋದು, ಕುಂಟ ಹೇಳ್ಬೋದಾಗಿತ್ತು, ಈಗೇನು ಹೊಸದಾಗ ನೋಡೋದಯ್ಯ, ನಿನ್ನ ಯಾವಾಗ್ಲೂ ನೋಡ್ತಾನೆ ಇದ್ದೀನಿ. ಕುಂಟ ನೋಡಿರ್ಲಿಕ್ಕಿಲ್ವಾ? ಎಷ್ಟೋ ಸರಿ ನೋಡೇನ್ ಪೇತ್ರನನ್ನ, ಹೌದಲ್ಲ? ಬಾಳ ಸರಿ ನೋಡೋಣ. ಯಾಕಂದ್ರೆ ಮಧ್ಯಾಹ್ನ 3 ಗಂಟೆಗೆ ಅಲ್ಲಿ ಆರಾಧನೆ ಸಮಯ ಮಧ್ಯಾಹ್ನ 3 ಗಂಟೆಗಿತ್ತು, ನಮ್ದು ಇಲ್ಲಿ ಬೆಳಗ್ಗೆ 9 ಗಂಟೆಗೆ ಐತಿ. ಹಲ್ಲೆಲೂಯಾ. 3 ಗಂಟೆಗೆ ನಡೆಯುವ ದೇವಾರಾಧನೆಗಾಗಿ ಹೋಗ್ತಾ ಇದ್ರಂತೆ. ಯಾರು ಹೋಗ್ತಾ ಇದ್ರು? ಪೇತ್ರ ಯೋಹಾನರು. ಇವ್ರು ಸಾಮಾನ್ಯದವರ ಆತ್ಮನನ್ನು ಹೊಂದಿಕೊಂಡವರು. ಹಲ್ಲೆಲೂಯಾ. ಇವರಿಗೆ ಆರಾಧನೆಯ ಪ್ರಾಮುಖ್ಯತೆ ಗೊತ್ತುರಿ. ಹಲ್ಲೆಲೂಯಾ. ಅದಕ್ಕೆ ಹೋಗ್ತಾ ಇದ್ರು ಅವರು ಮಧ್ಯಾಹ್ನ 3 ಗಂಟೆಗೆ. ಅಂದ್ರೆ 3 ಗಂಟೆಗೆ ಹೋಗ್ತಾ ಇದ್ರು ಅವರು. ವಾಕ್ಯದ ಅದನ್ನೇ ಹೇಳ್ತದೆ. 3 ಗಂಟೆಗೆ ಇನ್ನೇನು ಇವರು ಪ್ರವೇಶ ಮಾಡ್ಬೇಕು ದೇವಾಲಯವನ್ನ. ಎಷ್ಟೋ ಸರಿ ನೋಡಿರ್ತಾನೆ ಇವನು ಪಾಪ ಕುಂಟ, ಆದ್ರೂ ಕೂಡ ಅವತ್ತು ಏನೋ ಒಂದು ವಿಶೇಷತೆ ಇತ್ರಿ. ಹಲ್ಲೆಲೂಯಾ. ಆತ್ಮನನ್ನ ಹೊಂದಿಕೊಂಡರು ಪೇತ್ರ ಯೋಹಾನರು ಇವಾಗ ದೇವಾಲಯ ಆರಾಧನೆಗೆ ಹೋಗ್ತಾ ಇದ್ದಾರೆ. ಭಿಕ್ಷಕ ಕೇಳ್ತಾನೆ, ಭಿಕ್ಷೆ ಕೊಡಪ್ಪ. ಇವನೇನೋ ಇವ್ರ ಹತ್ರ ದುಡ್ಡು ಇರ್ಲಿಲ್ವಾ? ಆತ್ಮನನ್ನ ಹೊಂದಿಕೊಂಡವನ ಹತ್ರ ಸಕಲವೂ ಇರ್ತದೆ. ಹಲ್ಲೆಲೂಯಾ. ಆದ್ರೆ ಆರಂಭ ದಿನಮಾನಗಳಲ್ಲಿ ಪಾಪ ಇವ್ರ ಹತ್ರ ಏನೂ ಇಲ್ಲ. ನಮ್ಮಪ್ಪ ಸಾಹುಕಾರನ ಒಪ್ಕೊಳ್ತೀರಾ? ನಮ್ಮಪ್ಪ ಸಾಹುಕಾರ ಅಂದ್ಮೇಲೆ, ಅಪ್ಪನ ಮನೇಲಿ ನಾವ್ ಇದ್ದೀವಿ ಅಂದ್ಮೇಲೆ ಅಪ್ಪನ ಐಶ್ವರ್ಯ ನನಗಿರ್ತದ ಇಲ್ವಾ? ಬೆಳ್ಳಿ ಬಂಗಾರ ಕೊಟ್ರೆ ಪಾಪ ಬಡಪಾಯಿ ಆವಾಗಿನ ಮಟ್ಟಿಗೆ ಬದುಕೊಳ್ತಾನೆ. ಆದ್ರೆ ಇವನಿಗೆ ರಿಯಾಲಿಟಿ ಗೊತ್ತಾದ್ರೆ, ಹಲ್ಲೆಲೂಯಾ, ನನ್ನಲ್ಲಿ ಇರುವಂತದನ್ನ ಇವನಿಗೆ ಕೊಟ್ರೆ ಇವನು ಹಿಂಗೆ ಇನ್ನ ಭಿಕ್ಷೆ ಬೇಡೋದಿಲ್ಲ. ಇವನು ಅನೇಕರಿಗೆ ಭಿಕ್ಷೆ ಕೊಡುವವನಾಗಿ ಬದಲಾಗ್ತಾನೆ. ಈಗ ಇವನು ಭಿಕ್ಷೆ ಕೇಳ್ತಾ ಇದ್ದಾನೆ. ಪೇತ್ರ ಯೋಹಾನರು ಹೇಳ್ತಾರೆ, ಮೇರಾ ಸ್ಟೈಲ್ ಬದಲ್ ಗಯಾ, ಚಲ್ ಚಲನ್ ಬದಲ್ ಗಯಾ. ಇನ್ನ ನಾನು ಭಿಕ್ಷೆ ಕೊಡಂಗಿಲ್ಲಪ್ಪ, ನನ್ನಲ್ಲಿ ಇರೋದನ್ನ ಕೊಡ್ತೀನಿ, ಎದ್ ನಡೀತಾ ಇರಷ್ಟೇ. ಹಲ್ಲೆಲೂಯಾ. ಭಿಕ್ಷೆ ಕೊಟ್ರೆ ಇಲ್ಲ, ಭಿಕ್ಷೆ ಬೇಡ್ಕೊಂಡಿರ್ತೀಯ ಬಡಪಾಯಿ, ಎದ್ದು ನಡೆದಾಡು, ದೇವಾರಾಧನೆಗೆ ಬರ್ತೀಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ಭಿಕ್ಷೆ ಕೇಳ್ಕೊಂಡ್ರೆ ಬದುಕಿ ಸತ್ತೋಗ್ಬೇಡ. ಭಿಕ್ಷೆಯಲ್ಲಿ ನಿನ್ನ ಬದುಕು ಸಾಯ್ಬಾರ್ದು. ಆಗಿದ್ದ ಮೇಲೆ ನನ್ನಲ್ಲಿರೋದನ್ನು ನಿನಗೆ ಕೊಡ್ತೇನೆ. ನನ್ನನ್ನು ದೃಷ್ಟಿಸಿ ನೋಡು. ಅಯ್ಯ, ನಿನ್ನನ್ನು ಹುಡ್ದಾಗಿಂದ ದೃಷ್ಟಿಸಿ ನೋಡ್ತಾ ಇದ್ದೀನಿ, ಏನು ಮಣ್ಣಗಟ್ಟೆ ಮಸಿ ಆಗಿಲ್ಲ ಕಣಯ್ಯ ಅಂತೇಳಿ ಅವನು ಸುಮ್ಮನೆ ಇದ್ಬಿಡ್ಬೋದಾಗಿತ್ತು. ಇವತ್ತೇನೋ ಸ್ಪೆಷಲ್ ಆಗಿ ನನ್ನನ್ನು ದೃಷ್ಟಿಸಿ ನೋಡು ಅಂತ ಹೇಳ್ತಾ ಇದ್ದಾನೆ. ನೋಡೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವಾಗ ನಿಮ್ಮೊಳಗಡೆ ಆತ್ಮ ಇದೆ. ನೀವು ಯಾರಿಗಾದ್ರೂ ಆರಾಮಿಲ್ಲ ಅಂದ್ರೆ ನೀವು ಹೇಳ್ಬೇಕು, ಯೇಸುವಿನ ನಾಮದಲ್ಲಿ ನನ್ನಲ್ಲಿ ಸ್ವಸ್ಥತೆ ಇದೆ, ನಿನಗೆ ಕೊಡುತ್ತೇನೆ. ಯೇಸುವಿನ ನಾಮದಲ್ಲಿ ನನ್ನಲ್ಲಿ ಬಿಡುಗಡೆ ನಿನಗೆ ಕೊಡುತ್ತೇನೆ. ಯೇಸುವಿನ ನಾಮದಲ್ಲಿ ನನ್ನಲ್ಲಿ ಆರೋಗ್ಯ ಇದೆ, ನಿನಗೆ ಕೊಡುತ್ತೇನೆ. ಯಾಕೆ? ಆರೋಗ್ಯದಾಯಕನಾದ ದೇವರು ನನ್ನಲ್ಲಿ ಇದ್ದಾನೆ. ಆತನ ಆತ್ಮ ನನ್ನ ಆತ್ಮ ಒಂದಾಗಿದೆ. ಆಗಿದ ಮೇಲೆ ರೋಗ ಇರುವವರಿಗೆ ನಾನು ಆರೋಗ್ಯದಾಯಕ. ಹಲ್ಲೆಲೂಯಾ. ಆರೋಗ್ಯದಾಯಕ ನನ್ನೊಳಗಡೆ ಇದ್ರೆ ನಾನು ಹೋಗುವ ಸ್ಥಳದಲ್ಲೆಲ್ಲ ಆರೋಗ್ಯನೇ ಉಂಟಾಗೋದು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮಪ್ಪ ಐಶ್ವರ್ಯವಂತ ಅಂತ ನಾವು ಒಪ್ಕೊಂಡ್ವಿ, ಹೌದಿಲ್ವಾ? ಕುಂಟನ ಎತ್ತು ನಡೆದಾಡ್ದ. ಯಾಕೆ ನಡೆದಾಡ್ದ? ಇವನು ಒಳಗಡೆ ಆರೋಗ್ಯ ಇತ್ತು. ಪೇತ್ರ ಯೋಹಾನರ ಒಳಗಡೆ ಆರೋಗ್ಯವನ್ನು ಉಂಟು ಮಾಡುವಂತ ಆತ್ಮನಿತ್ತು, ಅವನಿಗೆ ಆರೋಗ್ಯ ಉಂಟಾಯ್ತು. ಆಗಿದ್ದ ಮೇಲೆ ನಮ್ಮಪ್ಪ ಐಶ್ವರ್ಯವಂತ ನೀವು ಒಪ್ಕೊಳ್ತೀರಾ? ಆಗಿದ್ದ ಮೇಲೆ ಆತನು ಯಾರೊಳಗಡೆ ಇದ್ದಾನೀಗ? ನನ್ನೊಳಗಡೆ ಇದ್ದಾನೆ, ನಿನ್ನೊಳಗಡೆ ಇದ್ದಾನೆ. ಆಗಿದ್ದ ಮೇಲೆ ಬಡತನದ ಮನೆಗಳಿಗೆ ನೀವು ಹೋಗುವಾಗ ಯೇಸುವಿನ ನಾಮದಲ್ಲಿ ಹೇಳ್ರಿ, ಐಶ್ವರ್ಯವಂತನಾದ ತಂದೆ ನನ್ನೊಳಗಡೆ ಇದ್ದಾನೆ,
ಹೇಳುತ್ತೇನೆ, ಈ ಮನೆಯ ಹಿಸ್ಟ್ರಿ ಬದಲಾಗ್ತದೆ, ಈ ಮನೆಯ ಚರಿತ್ರೆ ಬದಲಾಗ್ತದೆ. ಯಾಕೆ ಗೊತ್ತಾ? ನನ್ನ ದೇವರು ಐಶ್ವರ್ಯವಂತನು, ಆತನ ಐಶ್ವರ್ಯದಲ್ಲಿ ಪ್ರಭಾವ ಐಶ್ವರ್ಯವಂತನು. ಅಲ್ಲ